ನಮ್ಮ ಸಂಸ್ಕೃತಿಯಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ ಇವುಗಳಿಗೆ ಒಂದು ವಿಶೇಷವಾದಂತಹ ಅರ್ಥ ಇದೆ. ಇದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಬೆಲೆ ಏನು ಅಂತ ಗೊತ್ತು. ಹೀಗೆ ಒಂದು ಸತಿ ಈ ಶ್ರದ್ಧಾ, ಭಕ್ತಿ ಮತ್ತು ನಂಬಿಕೆ ಇವುಗಳ ಬಗ್ಗೆ ತಿಳಿಯೋದಕ್ಕೋಸ್ಕರ ಒಂದು ಸಣ್ಣ ಪ್ರಸಂಗ ನಿಮಗೆ ಹೇಳಬೇಕು ಅಂತ ಇದ್ದೇನೆ. ಒಂದು ಹಳ್ಳಿಗೆ ಒಂದು ಸತಿ ಒಬ್ಬ ಸನ್ಯಾಸಿ ಸಂಚಾರ ಮಾಡಿಕೊಂಡು ಬರ್ತಾನೆ. ಅಂದರೆ ಒಂದು ಸಂಸ್ಥಾನ ಇರೋದಿಲ್ಲ, ಕೇವಲ ಒಂದು ಸನ್ಯಾಸ ಧರ್ಮವನ್ನು ಪಾಲನೆಯನ್ನು ಮಾಡ್ತಾ ಇರ್ತಾನೆ. ಆ ಪಾಲನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಸನ್ಯಾಸಿ ಒಂದು ಹಳ್ಳಿಗೆ ಬರ್ತಾನೆ. ಕತ್ತಲಾಗುವ ಸಮಯ. ಆ ಊರಿನಲ್ಲಿ ಒಂದು ಶಿಥಿಲವಾದಂತಹ ಒಂದು ಪ್ರಾಣದೇವರ ಒಂದು ದೇವಸ್ಥಾನ ಇರುತ್ತೆ, ಹನುಮಂತನ ಒಂದು ದೇವಸ್ಥಾನ ಇರುತ್ತೆ. ಅಲ್ಲಿ ತಾನು ತಂಗಬೇಕು ಅಂತ ಹೇಳಿ ಅಂದ್ಕೊಳ್ತಾನೆ, ನಿಶ್ಚಯ ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಕಟ್ಟೆ ಮೇಲೆ ತನ್ನ ಒಂದು ಗಂಟನ್ನು ಇಟ್ಕೊಂಡು ತಾನೊಂದು ಮಲ್ಕೊಳ್ತಾನೆ. ಮಲಗಬೇಕು ಅನ್ನೋ ಸಮಯದಲ್ಲಿ ಆ ಊರಿನಲ್ಲಿ ಆ ಊರಿನ ಗೌಡ ಅಲ್ಲಿ ರಾತ್ರಿಯ ಸಂಚಾರಕ್ಕೆ ಅಂದರೆ ವಾಕಿಂಗ್ಗೆ ಅಂತ ಹೇಳಿ ಬಂದಂತಹ ಒಬ್ಬ ಗೌಡ ನೋಡ್ತಾನೆ. ಹೇಳ್ತಾನೆ, ಇದು ಶಿಥಿಲವಾದಂತಹ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ತಾವು ಇರ್ತೀವಿ ಅಂತಂದರೆ ನಾವು ಬೇಡ ಅಂತಲೇ ಹೇಳ್ತೀವಿ, ಪೂಜೆ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ದಯವಿಟ್ಟು ಊರೊಳಗಡೆನೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಆ ಸನ್ಯಾಸಿಗೆ ಒಂದು ಬಲವಾದ ನಂಬಿಕೆ, ನಮ್ಮನ್ನು ಕಾಯೋದಕ್ಕೆ ಪರಮಾತ್ಮ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಇರುತ್ತೆ. ಆಯಿತು ಅಂತ ಹೇಳಿ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ಗೌಡನು ಹೇಳಿ ಹೋಗ್ತಾನೆ. ಇವರು ಮಲ್ಕೊಳ್ತಾರೆ. ದೇವರ ದಯದಿಂದ ಆ ದಿನ ರಾತ್ರಿ ಆ ಸಾಧುಗಳಿಗೆ ಅಂದರೆ ಸಂತನಿಗೆ ವಿಶೇಷವಾದಂತಹ ಒಂದು ನಿದ್ದೆ ಬರುತ್ತೆ. ಪುನಃ ಬೆಳಗ್ಗೆ ಎದ್ದು ತಾನು ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ತನ್ನ ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಹೋಗಬೇಕು ಅಂತ ಹೇಳಿ ಹೊರಡ್ತಾನೆ. ಆಗ ಆ ಊರಿನ ಗೌಡರು ಬಂದು ಹೇಳ್ತಾರೆ, ಸ್ವಾಮಿ, ರಾತ್ರಿ ನೀವು ಮಲಗಿದ್ರಿ, ಇಲ್ಲೆಲ್ಲ ದುಷ್ಟಶಕ್ತಿಗಳ ಓಡಾಡ್ತಾ ಇತ್ತು, ಆದರೆ ನಿಮ್ಮ ತಪಸ್ಸಿನ ಫಲವೋ ಏನೋ ಗೊತ್ತಿಲ್ಲ, ಎಲ್ಲವೂ ಕೂಡ ಇಲ್ಲಿ ಶಾಂತವಾದಂತಹ ಪರಿಸ್ಥಿತಿ ಇದೆ, ಶಾಂತ ಆಗಿದೆ. ಆದ್ದರಿಂದ ದಯಮಾಡಿ ತಾವು ಇದೇ ಊರಿನಲ್ಲೇ ನೀವು ಇರಬೇಕು, ಒಂದು ಸ್ವಲ್ಪ ದಿನಗಳ ಕಾಲ ತಂಗಿ ವಿಶೇಷವಾಗಿ ಪುನಃ ದೇವರಿಗೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು, ನಮ್ಮ ಊರಿಗೂ ಒಂದು ಶಾಂತಿನ ಸಿಗತ್ತೆ ಅಂತೆಲ್ಲ ಹೇಳಿ ಕೇಳ್ಕೊಳ್ತಾರೆ. ಸರಿ ಅಂತ ಹೇಳಿ ಆ ಸಾಧುಗಳು ಹೇಳ್ತಾರೆ, ಹೇಗೂ ಜನಗಳು ಇಲ್ಲ ಇಲ್ಲಿ ದೇವರನ್ನ ಪೂಜೆ ಮಾಡಲಿಕ್ಕೆ, ನಾನು ಸ್ವಲ್ಪ ದಿನಗಳ ಕಾಲ ಮಾಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಆ ಒಂದು ಏನಾಗತ್ತೆ ಅಂತಂದ್ರೆ ಆ ವ್ಯವಸ್ಥೆ ಒಂದು ಸ್ವಲ್ಪ ದಿನಗಳ ನಂತರ ಆ ಸಾಧುಗಳು ಅವರು ಅಲ್ಲೇ ಇದ್ದು ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಣ್ಣ ಶಿಥಿಲವಾದಂತಹ ಒಂದು ದೇವಸ್ಥಾನ ಆ ಊರಿನ ಗ್ರಾಮಸ್ಥರ ಸಹಕಾರದಿಂದ ಒಂದು ಮಂದಿರವಾಗಿ ನಿರ್ಮಾಣ ಮಾಡುತ್ತಾರೆ. ಆ ನಂತರದಲ್ಲಿ ಪಕ್ಕದಲ್ಲಿ ಆ ಸ್ವಾಮೀಜಿಗಳಿಗೂ ಇರಲಿಕ್ಕೆ ಒಂದು ಗೃಹವನ್ನು ಕಟ್ಟಿಸಿಕೊಡ್ತಾರೆ. ಆ ಗೃಹವನ್ನು ಕಟ್ಟಿಸಿಕೊಟ್ಟ ಮೇಲೆ ಅವರಿಗೂ ಕೂಡ ತಾವೆಲ್ಲರೂ ಅಲ್ಲಿ ಬರ್ತಾರೆ, ಪ್ರತಿದಿನ ಪೂಜೆಗಳನ್ನು ಸನ್ಯಾಸಿಗಳಿಂದ ಮಾಡಿಸಿಕೊಳ್ತಾ ಇರ್ತಾರೆ. ಆ ನಂತರ ಆ ಊರಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಒಂದು ಹನುಮಂತ ದೇವರ ಒಂದು ವಿಶೇಷವಾದಂತಹ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಸಾಧುಗಳು ತಮ್ಮ ಧ್ಯಾನ ಶಕ್ತಿಯಿಂದ ಆ ಆಂಜನೇಯನ ಮೂರ್ತಿಗೆ ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ. ಇದ್ದಂತಹ ದುಷ್ಟಶಕ್ತಿ ಬಾಧೆಗಳು ಎಲ್ಲವೂ ಕೂಡ ನಿವಾರಣೆ ಆಗತ್ತೆ. ಈ ರೀತಿ ನಿವಾರಣೆ ಎಲ್ಲ ಆದಮೇಲೆ ಆ ಪುನಃ ಸಾಧುಗಳು ತಾವು ಹೊರಡಬೇಕು ಅಂತ ಹೇಳ್ತಾರೆ. ಆದರೆ ಅವರು ಗ್ರಾಮಸ್ಥರು ಇಲ್ಲ, ಇನ್ನೂ ಸ್ವಲ್ಪ ದಿನ ಇರಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗೆ ಅವರ ಮಾತಿಗೆ ಬೆಲೆ ಕೊಟ್ಟು ಸಾಧುಗಳು ಕೂಡ ಅಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿದಿನ ಬೆಳಗ್ಗೆ ಪೂಜೆಯನ್ನ ಮಾಡ್ತಾರೆ. ಆ ಒಂದು ರಾಮಾಯಣ ಕಾಲದ ವಿಶೇಷ ಅಂದ್ರೆ ರಾಮನವಮಿಯ ಸಂದರ್ಭ, ಅಲ್ಲಿ ರಾಮಾಯಣದ ಕಥೆಯನ್ನ ಹೇಳಬೇಕು ಅಂತ ಹೇಳಿ ಆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿದಾಗ ಆ ಸಾಧುಗಳು ಏನ್ ಮಾಡ್ತಾರೆ, ಪ್ರತಿದಿನ ಒಂದು ಅರಳಿಕಟ್ಟೆಯ ಬುಡದಲ್ಲಿ ಸಾಯಂಕಾಲ ರಾಮಾಯಣದ ಕಥೆಯನ್ನ ಹೇಳ್ತಾರೆ. ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಆ ಸಾಧುಗಳು ಒಂದು ಪೀಠವನ್ನ ಹಾಕಿ, ಒಂದು ಶಲ್ಯವನ್ನ ಹಾಕಿ, ಅಲ್ಲಿ ಹನುಮಂತ ಬಂದು ಈ ಕಥೆಯನ್ನ ಕೇಳ್ತಾನೆ ಅಂತ ಹೇಳಿ ಭಾವನೆಯನ್ನ ಮಾಡಿರ್ತಾರೆ. ಒಂದು ಪೀಠವನ್ನ ಹಾಕಿರ್ತಾರೆ, ಶಲ್ಯವನ್ನ ಹಾಕಿ ಹಾಗೆ ಬಿಟ್ಟಿರ್ತಾರೆ. ಇವರು ತಮ್ಮ ಪಾಡಿಗೆ ರಾಮಾಯಣದ ಕಥೆಯನ್ನ ಹೇಳ್ತಿರ್ತಾರೆ. ಇದನ್ನ ನೋಡಿ ಈ ವಿಷಯ ಎಲ್ಲರಿಗೂ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಪಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ಗೊತ್ತಾಗತ್ತೆ.
ಗೊತ್ತಾದ ನಂತರ ಅವರೆಲ್ಲರೂ ಕೂಡ ದಿನ ದಿನ ಜನ ಸೇರ್ಲಿಕ್ಕೆ ಶುರು ಆಗತ್ತೆ. ರಾಮಾಯಣದ ಕತೆ ವೈಭವದಿಂದ ನಡೆಯುತ್ತೆ. ಹೀಗೆ ನಡೀತಾ ಇರತ್ತೆ. ಒಂದು ಸಮಯದಲ್ಲಿ ಅಲ್ಲಿಗೆ ಒಬ್ಬ ನಾಸ್ತಿಕ, ಅವನು ವಕೀಲ ಅಲ್ಲಿ ಬರ್ತಾನೆ. ಬಂದು ಇವರು ಕತೆ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡುವಂತಹ ಸಮಯದಲ್ಲಿ ಪುನಃ ಒಂದು ಪೀಠದಲ್ಲಿ ಶಲ್ಯವನ್ನು ಹಾಕಿ ಹಾಗೆ ಬಿಡ್ತಾರೆ. ಅವನು ಕೇಳ್ತಾನೆ, ನಗ್ತಾ ಕೇಳ್ತಾನೆ, ಏನಕ್ಕೆ ಹಿಂಗೆಲ್ಲ ಬಿಟ್ಟಿದ್ದೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ, ಈ ರಾಮಕಥೆ ನಡೀತಾ ಇದೆ ಅಂದ್ರೆ ಅಲ್ಲಿ ಮುಖ್ಯ ಪ್ರಾಣ ಬಂದು ಆಂಜನೇಯ ಬಂದು ಕೂತಿರ್ತಾನೆ, ಅವನಿಗೋಸ್ಕರ ಈ ಪೀಠವನ್ನ ಹಾಕಿರೋದು ಅಂತ ಹೇಳ್ತಾರೆ. ಇವನು ಘಾಗಹಿಸಿ ನಗ್ತಾನೆ. ನಕ್ಕು, ಇದೇ ರೀತಿ ನೀವೆಲ್ಲ ಮೌಢ್ಯತೆಯನ್ನ ಜನರಿಗೆ ತುಂಬ್ತೀರಾ, ಇದೆಲ್ಲ ಮಾಡಬೇಡಿ ನೀವು ಅಂತ ಹೇಳ್ತಾರೆ. ಸಾಧುಗಳಿಗೆ ಸ್ವಲ್ಪ ಬೇಜಾರಾಗಿ ಹೇಳ್ತಾರೆ, ಇಲ್ಲಪ್ಪ, ಇದು ನಿಮ್ಗೆ ಮೌಢ್ಯ ಅನಿಸ್ಬೋದು, ಆದ್ರೆ ನಾನು ಕಥಾಪ್ರಸಂಗ ಮಾಡುವ ಸಮಯಕ್ಕೆ ಆಂಜನೇಯನ ಬಂದು ಕೂರ್ತಾನೆ ಅನ್ನೋದೊಂದು ನನ್ನ ಬಲವಾದ ನಂಬಿಕೆ ಇದೆ, ಅದರಿಂದ ನಾನು ಹಾಕಿದ್ದೀನಿ ಅಂತ. ಹೀಗೆ ವಕೀಲನಿಗೆ ಮತ್ತೆ ಸಾಧುಗಳಿಗೆ ಪರಸ್ಪರ ಅವರವರು ಮಾತಾಡಿಕೊಳ್ತಾರೆ. ಹಾಗೆ ವಕೀಲ ಹೇಳ್ತಾನೆ, ಸ್ವಾಮಿ, ನಾನೇನಾರು ನೀವು ಹೇಳಿದ ರೀತಿ ಇಲ್ಲಿ ಆಂಜನೇಯ ಬಂದು ಕೂತಿದ್ದಾನೆ ಅಂತ ಹೇಳಿ ನನಗೇನಾದ್ರೂ ಒಂದು ವಿಶ್ವಾಸ ಬಂತು ಅಂದ್ರೆ ನಾನು ನನ್ನ ವಕೀಲ ವೃತ್ತಿಯನ್ನು ತ್ಯಾಗವನ್ನು ಮಾಡಿ ನಿಮ್ಮ ದಾಸನಾಗ್ತೇನೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ತಾರೆ. ಹಾಗೆ ವಕೀಲನು ಇನ್ನೊಂದು ಷರತ್ತು ಹಾಕ್ತಾನೆ, ಇಲ್ಲಿ ಏನಾದ್ರು ಆಂಜನೇಯ ಬಂದು ಕೂತಿಲ್ಲ ಅಂತ ಅಂದ್ರೆ ನೀವು ಈ ಸರ್ವಸಂಗ ಪರಿತ್ಯಾಗಿಗಳು ಇದೆಲ್ಲವನ್ನ ಬಿಟ್ಟು ಈ ಊರನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಸಾಧುಗಳಿಗೆ ಒಂದು ರೀತಿ ಮುಜುಗರ, ಮತ್ತೆ ಒಂದು ರೀತಿ ಅವರಿಗೆ ಒಂದು ಏನ್ ಹೇಳ್ತಾರೆ, ಆ ಒಂದು ಚಿಂತನೆ ಕೂಡ ಕಾಡುತ್ತೆ. ನಾನು ಇಷ್ಟೊಂದು ದೇವರ ಭಕ್ತಿ ಮಾಡ್ತೇನೆ, ಇಷ್ಟೊಂದು ಇದು ಮಾಡ್ತೇನೆ, ಯಾಕೆ ಇವರಿಗೆಲ್ಲರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಆ ದಿನದ ಪ್ರವಚನ ಮುಗಿಯತ್ತೆ. ಮರುದಿನ ಪುನಃ ರಾಮಾಯಣದ ಪ್ರವಚನ ಶುರು ಮಾಡಬೇಕು. ಸಾಧುಗಳು ಅನ್ಕೊಳ್ತಾರೆ, ಇಲ್ಲ, ನನ್ನ ನಂಬಿಕೆ ಸುಳ್ಳಿಲ್ಲ, ಇಲ್ಲಿ ನಿಜವಾಗ್ಲೂ ಕೂಡ ಈ ಪೀಠದಲ್ಲಿ ಆಂಜನೇಯ ಬಂದು ಕೂರ್ತಾನೆ ಅಂತ ಹೇಳ್ತಾರೆ. ಆಗ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿ ಸಾಧುಗಳು ಸಾಯಂಕಾಲ ಪ್ರವಚನ ಆಗತ್ತೆ. ಸಾಧುಗಳು ಬರ್ತಾರೆ, ಈ ಕಡೆ ವಕೀಲನು ಬರ್ತಾನೆ. ವಕೀಲನು ಬಂದು ಹೇಳ್ತಾನೆ, ನಾನು ಇದನ್ನ ಪರೀಕ್ಷೆ ಮಾಡ್ತೇನೆ, ನಿಮ್ಮ ನಿಜವಾಗ್ಲೂ ಆಂಜನೇಯ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನನಗೆ ಅನಿಸಿದ್ರೆ ನಾನು ನಿಮ್ಮ ದಾಸ ಆಗ್ತೇನೆ, ಇಲ್ಲ ನೀವು ಈ ಊರನ್ನ ಬಿಟ್ಟು ಹೊರಡಬೇಕು ಅಂತ. ಸರಿ ಅಂತ ಹೇಳಿ ಆ ಸಾಧುಗಳು ಹೇಳ್ತಾರೆ, ನೋಡಿ, ನಾನು ಇಷ್ಟು ವರ್ಷ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಆ ಆಂಜನೇಯನ ಪ್ರಾರ್ಥನೆಯನ್ನ ಮಾಡಿ ಅವನಿಗೆ ಪ್ರಿಯವಾದಂತಹ ರಾಮಾಯಣದ ಕಥೆಯನ್ನ ಹೇಳ್ತಿದ್ದೇನೆ. ಈ ಕತೆ ನಾನು ಹೇಳ್ತಿರೋದು ಎಷ್ಟು ಸತ್ಯವೋ ನನ್ನ ದೃಷ್ಟಿಗೆ ಆ ಆಂಜನೇಯ ಬಂದು ಅಲ್ಲಿ ಕುಳಿತಿರುವುದು ಅಷ್ಟೇ ಸತ್ಯ. ಆದ್ದರಿಂದ ನಾನು ಅವನಲ್ಲಿ ನಿಷ್ಕಲ್ಮಶವಾಗಿ ಬೇಡಿಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಈ ಆಂಜನೇಯ ಬಂದು ಇಲ್ಲಿ ಕೂತಿದ್ದಾನೆ ಅನ್ನೋದಕ್ಕೆ ಆ ವಕೀಲನಿಗೆ ಸಾಕ್ಷಿ ನೀನೇ ತೋರಿಸು ಅಂತ ಹೇಳಿ ತಪಸ್ಸನ್ನ 2 ನಿಮಿಷ ಧ್ಯಾನವನ್ನ ಮಾಡ್ತಾರೆ. ಆದರೆ ಅವರಿಗೆ ಪ್ರತಿದಿನ ಒಂದು ಧ್ಯಾನ ಮಾಡಿದಾಗ ಒಂದು ಗೋಚರ ಆಗ್ತಾ ಇತ್ತು. ಒಂದು ಗಾಳಿ ಬಂದು ಅಲ್ಲಿ ಕುಳಿತ ಹಾಗೆ, ಪ್ರವಚನ ಮುಗಿದ ಮೇಲೆ ಆ ಗಾಳಿ ಎದ್ದು ಹೋದ ಹಾಗೆ, ಅಂದ್ರೆ ಗಾಳಿ ಹೋದ ಹಾಗೆ. ಆದರೆ ಆ ದಿನ ಅವರಿಗೆ ಆ ಗಾಳಿ ಬರಲೇ ಇಲ್ಲ. ಇನ್ನಷ್ಟು ಮನಸ್ಸಿನಲ್ಲಿ ಅವರಿಗೆ ಭಯ ಶುರು ಆಯ್ತು. ಏನಪ್ಪಾ ಇದು ಹಿಂಗಾಗ್ತಾ ಇದೆ ಅಂತ ಹೇಳಿ ಪುನಃ ನಿತ್ಯದಂತೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ತಾರೆ. ಹೇ ಪವನಪುತ್ರ, ಹೇ ವಾಯುಪುತ್ರ, ಹೇ ರಾಮಭಕ್ತ ಆಂಜನೇಯ, ಇದು ನನ್ನ ಪ್ರಶ್ನೆ ಅಲ್ಲ, ರಘುಕುಲ ತಿಲಕನಾದಂತಹ ಸ್ವಾಮಿಯ ಪ್ರಶ್ನೆ. ಆ ಸ್ವಾಮಿಯ ಕಥೆಯನ್ನ ನಾನು ಹೇಳ್ತಿದ್ದೇನೆ ಅಂದ್ರೆ ನೀನಲ್ಲಿ ಇದೆಯಾ ಅನ್ನೋದನ್ನ ನನಗೆ ನೀನು ತೋರಿಸಬೇಕು ಅಂತ ಹೇಳಿ ಭಕ್ತಿಯಿಂದ ಅವರ ಕೈ ಮುಗಿತಾರೆ. ಕೈ ಮುಗಿದಂತಹ ಸಾಧುಗಳ ಮುಂದೆ ಆ ಸಾಧುಗಳ ಬೆನ್ನನ್ನ ಒಂದು ಕೈ ಬಂದು ಹಿಂಗೆ ಒತ್ತಿದ ಹಾಗತ್ತಂತೆ. ಹೀಗೆ ಒತ್ತಿದ ಹಾಗೆ ಆಗಿ ಅವರ ಭುಜಗಳ ಮೇಲೆ ಒಂದು ಕೈ ಹಿಂಗೆ ಬಿದ್ದಂಗೆ, ಅಂದ್ರೆ ಒಂದು ಸ್ವಲ್ಪ ಭಾರ ಬಂದಂಗೆ ಆಗಿ ಆ ಪೀಠದಲ್ಲಿ ಒಂದು ಅಲ್ಲಾಡೋ ರೀತಿ ಆಗಿ ಒಂದು ಏನೋ ಒಂದು ಭಾರವಾದ ವಸ್ತು ಬಂದು ಕೂತ ಹಾಗೆ ಅವರಿಗೆ ಗೋಚರ ಆಗುತ್ತೆ. ಕಣ್ಣು ಮುಚ್ಚಿನೇ ಹೇಳ್ತಾರೆ, ವಕೀಲ, ನೀನು ನನ್ನ ಸ್ವಾಮಿಯಲ್ಲಿ ಬಂದಿದ್ದಾನೆ, ನೀನು ಪರೀಕ್ಷೆ ಮಾಡು ಅಂತ. ಆ ವಕೀಲ ಹೇಳ್ತಾನಂತೆ, ಆಯ್ತು, ನಾನು ಏನ್ ಹೇಳ್ತಾರೆ, ಇದನ್ನ ಪರೀಕ್ಷೆ ಮಾಡ್ತೀನಿ, ಸಾಧುವಿನ ಬಂಡವಾಳವನ್ನ ನಾನು ಇದು ಮಾಡ್ತೀನಿ ಅಂತ ಹೇಳಿ ಆ ಪೀಠವನ್ನ ಎತ್ತಲಿಕ್ಕೆ ಹೋಗ್ತಾನೆ. ಅವನು ಏನೇ ಮಾಡಿದ್ರು ಆ ಪೀಠವನ್ನ ಹಾಕಿರ್ತಕ್ಕಂಥ ಪೀಠ, ಆ ಮಣೆಯನ್ನ ಎತ್ತಲಿಕ್ಕೂ, ಆ ಶಲ್ಯವನ್ನು ಕೂಡ ಅವನ ಕೈಲಿ ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತೆ. ಹಾಗೆ ಅದರ ಹತ್ತಿರ ಹೋದಾಗ್ಲೇ ಒಬ್ಬ ಮನುಷ್ಯ ಹೇಗೆ ಉಸಿರಾಡ್ತಾ ಇರ್ತಾನೆ, ಆ ರೀತಿ ಉಸಿರಾಟದ ಒಂದು ಶಬ್ದ ಕೇಳಿ ಬರುತ್ತಂತೆ. ಹಾಗೆ
ಅತ್ಯಂತ ಬಲಿಷ್ಠವಾದಂತಹ ಒಂದು ವಸ್ತು ಅಲ್ಲಿ ಇದ್ದ ಹಾಗೆ ಅವನಿಗೆ ಗೋಚರ ಆಗುತ್ತಂತೆ. ಆಗ ಆ ವಕೀಲ ಬಂದು ಆ ಸಾಧುಗಳ ಕಾಲಿಗೆ ಬಿದ್ದು ಹೇಳ್ತಾನಂತೆ, ನನ್ನಿಂದ ಈ ಪೀಠವನ್ನು ಅಲುಗಾಡಿಸ್ಲಿಕ್ಕೂ ಆಗ್ಲಿಲ್ಲ, ನನ್ನ ತಪ್ಪನ್ನ ಕ್ಷಮಿಸಬೇಕು ತಾವು. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಏನಿದೆ, ನಿಮ್ಮ ನಂಬಿಕೆ, ನೀವು ಹೇಳಿದ ಮೇಲೆ ಆ ವಿಶ್ವಾಸ, ಇದರಿಂದ ಅಲ್ಲಿ ಪರಮಾತ್ಮ ಬಂದು ಅಲ್ಲಿ ಕೂತಿದ್ದಾನೆ, ಆಂಜನೇಯ ಬಂದು ಅಲ್ಲಿ ಕೂತಿದ್ದಾನೆ, ಇದು ನನಗೆ ಗೋಚರ ಆಗಿದೆ. ಅದರಿಂದ ನನ್ನ ಕ್ಷಮಿಸಬೇಕು ಅಂತ ಹೇಳಿ, ಅಂದಿನಿಂದ ನಾನು ನಿಮ್ಮ ದಾಸನಾಗ್ತೇನೆ ಅಂತ ಹೇಳಿ ಅವನು ದಾಸವನ್ನ ಅಂದ್ರೆ ಆ ಸಾಧುಗಳ ದಾಸನಾಗ್ತಾರೆ. ಮುಖ್ಯ ಪ್ರಾಣದೇವರ ಹನುಮಂತ ದೇವರ ದಾಸನಾಗಿ ಆಗ್ತಾನಂತೆ. ಈ ರೀತಿ ನಮ್ಮ ಒಂದು ಪರಂಪರೆಯಲ್ಲಿ ಹೇಗೆ ಭಕ್ತಿ, ಶ್ರದ್ಧೆ ಮತ್ತೆ ನಂಬಿಕೆಗಳಿಗೆ ಈ ರೀತಿಯ, ಇದು ಒಂದಲ್ಲ ಎರಡಲ್ಲ, ಈ ರೀತಿ ಸುಮಾರು ಕಥೆಗಳಿದೆ. ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಪರಮಾತ್ಮನನ್ನ ಬೇಡಿದ್ರೆ ಅಲ್ಲಿ ಖಂಡಿತ ಆ ಪರಮಾತ್ಮ ಅಲ್ಲಿ ಬರ್ತಾನೆ ಅನ್ನೋದಕ್ಕೆ ಹೇಳಿರ್ತಕ್ಕಂತಹ ಒಂದು ಚಿಕ್ಕ ಕಥೆ ಇದಾಗಿದೆ. ಸೊ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡೋಣ, ಪರಮಾತ್ಮನ ಒಂದು ಚಿಂತನೆಯನ್ನ, ಸದಾ ಅವನ ಚಿಂತನೆಯನ್ನ ಮಾಡ್ತಾ ಇರೋಣ. ನಮ್ಮ ಭಕ್ತಿಗೂ, ನಮ್ಮ ಶ್ರದ್ಧೆಗೂ, ನಮ್ಮ ನಂಬಿಕೆಗೂ ಪರಮಾತ್ಮ ನಮಗೆ ಗೋಚರಿಸ್ತಾನೆ ಅಂತ ಅಂದ್ಕೊಳ್ತಾ ಈ ಕಥೆಯನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮ ಫಣೀಂದ್ರ. ಜೈ ಶ್ರೀರಾಮ್.